ಪ್ರಿಯ ವೀಕ್ಷಕರ ನಮಸ್ಕಾರ. ದಯವಿಟ್ಟು ವಿಚಾರ ಪೂರ್ತಿ ತಿಳ್ಕೊಳ್ಳಬೇಕು. ನಮ್ಮ ಕರ್ನಾಟಕದಲ್ಲಿ ಬುದ್ಧಿಜೀವಿಗಳು, ಸಾಹಿತಿಗಳು, ಸ್ವಾಮೀಜಿಗಳು ಯಾವುದೇ ರಾಜ್ಯದಲ್ಲಿಲ್ಲ. ಅಷ್ಟೊಂದು ಬುದ್ಧಿಜೀವಿಗಳು, ಸಾಹಿತಿಗಳು, ಸ್ವಾಮೀಜಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಯಾವುದೇ ರಾಜ್ಯದಲ್ಲಿ ಇಲ್ಲಿರ್ತಕ್ಕಂಥ ಹೋರಾಟಗಾರರು ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಆದರೆ ಇವರಿಗೆ ಬೇಕಾದಾಗೆ, ಇವರಿಗೆ ಏನು ಅನುಕೂಲ ಬೇಕಾದಾಗ ಮಾತ್ರ ಇವರೆಲ್ಲ ಹೋರಾಟಕ್ಕೆ ಬರ್ತಾರೆ ಹೊರತು ಇವತ್ತು ರೈತರಿಗೋಸ್ಕರ ಯಾವ ಬುದ್ಧಿಜೀವಿನೂ ಮಾತಾಡ್ತಾ ಇಲ್ಲ, ಯಾವ ಸಾಹಿತಿಗಳು ಮಾತಾಡ್ತಾ ಇಲ್ಲ, ಯಾವುದೇ ಸ್ವಾಮೀಜಿಗಳು ಕೂಡ ಮಾತಾಡ್ತಾ ಇಲ್ಲ. ಯಾಕೆ? ಇವ್ರ ಬಾಯಿಗೆ ಏನಾರು ಲೊಕ್ಕೋ ಹೊಡೆದಿದೆಯಾ? ಇವ್ರ ಬಾಯಲ್ಲಿ ಏನಾರು ಇದೆಯಾ? ಯಾರೂ ಮಾತಾಡ್ತಾ ಇಲ್ಲ. ಯಾಕೆ? ಎಂತೆಂಥ ಬುದ್ಧಿಜೀವಿಗಳಿದ್ದಾರೆ, ಎಂತೆಂಥ ಪರಿಸರ ಪ್ರೇಮಿಗಳು ಇದ್ದೀರಾ. ಯಾಕೆ? ನಿಮಗೆಲ್ಲ ಏನಾಗಿದೆ? ನಿಮಗೆಲ್ಲ ಏನು ಬಂದಿದೆ? ಅದೇ ಹಿಂದೆ BJP ಸರ್ಕಾರ ಇದ್ದಾಗೆ ನಾನು ಒಬ್ಬ ಕನ್ನಡಿಗ, BJP ಅನ್ನೋ ಅಲ್ಲ, ಗೊತ್ತಾಯ್ತಾ? ನಾನು ಒಬ್ಬ ಕನ್ನಡಿಗನಾಗಿ ಮಾತಾಡ್ತಾ ಇದ್ದೀನಿ. ಹಿಂದೆ BJP ಸರ್ಕಾರ ಇದ್ದಾಗೆ ಎಂತೆಂಥರೆಲ್ಲ ಹೋರಾಟ ಮಾಡ್ತಿದ್ರಿ. ಪರಿಸರ ಒಂದು ಮರ ಕಡಿದ್ರು ಒಲೋಲ ಅಂತ ಹೇಳಿ ಬಂದು ಬೇಡ್ಕೊಂತಿದ್ರಿ. ಯಾವ್ದಾರ ಒಂದು ಲೇಔಟ್ ಮಾಡಕ್ಕೆ ಹೋದ್ರೆ ಒಲೋಲ ಅಂತ ಹೇಳಿ ಬೇಡ್ಕೊಂತ ಇದ್ರಿ. ಈಗ ಕೆಲವು ಸ್ವಾಮೀಜಿಗಳು ನಮ್ಮ ಸಮುದಾಯವರು ಶಾಸಕರಾಗಬೇಕು, ನಮ್ಮ ಸಮುದಾಯರವರು ಮಂತ್ರಿ ಆಗಬೇಕು ಅಂತಂದು ಹೇಳಿ ನೀವು ಹೋರಾಟ ಮಾಡ್ತೀರಾ. ಯಾಕೆ? ರೈತರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ನಿಮಗೆ? ಯಾಕೆ ರೈತರಿಗೆ ಸಪೋರ್ಟ್ ಮಾಡಬೇಡಿ ಅಂತೇಳಿ ಯಾರು ಒತ್ತಡ ಮಾಡಿದ್ದಾರಾ? ಎಲ್ಲದಕ್ಕೂ ಬರ್ತೀರಾ? ನಿಮಗೇನಾರು ಅನಾನುಕೂಲ ಆದಾಗ ಬರ್ತೀರಾ? ಈಗ ರೈತರು ಯಾಕೆ ಮನುಷ್ಯರಲ್ವ ಅವರು? ರೈತರು ಬೆಳೆದಿರ್ತಕ್ಕಂಥ ಅನ್ನತನ ನಾವು ತಿನ್ನೋದು, ರೈತರು ಇದ್ರತನ ನಾವೆಲ್ಲ ಇಷ್ಟು ಭಾಷಣ ಬಿಗಿತೀರಾ? ರೈತರೇ ಈ ದೇಶದ ಬೆನ್ನೆಲುಬು, ರೈತರೇ ಇದ್ದರೆ ನಾವು. ಯಾಕೆ ಬರೀ ಇದು ಹೇಳಿಕೆಗೆ ಮಾತ್ರನಾ? ಯಾಕೆ ಹೋರಾಟಕ್ಕೆ ಬರೋಕ್ಕಾಗಲ್ವಾ? ಯಾರಾದರೂ ಒಬ್ಬರು ಯಾರು ಉಸಿರ ಬಿಡ್ತಾರವಲ್ರಿ, ಯಾರು ಬಾಯ ಬಿಡ್ತಾ ಇಲ್ವಲ್ರಿ? ಯಾವುದೋ ಬೇರೆ ಬೇರೆ ಸಮುದಾಯಕ್ಕೆ ಏನಾರ ಸಪೋರ್ಟ್ ಮಾಡಕ್ಕೆ ಹೋಗ್ತೀರಾ? ಅನ್ನ ಧರ್ಮಗಳಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ತೀರಾ? ಯಾಕೆ? ರೈತರು ಮನುಷ್ಯರಲ್ವಾ? ರೈತರು ಬದುಕಕ್ಕೆ ಹಕ್ಕಿಲ್ವಾ? ರೈತರು ಜಮೀನೇ ಬೇಕಾ? ನಿಮ್ಮ ಮಠಗಳಲ್ಲೇ ಸಿಕ್ಕಾಪಟ್ಟೆ ಜಾಗ ಇದೆಲ್ಲ ಕೊಟ್ಬಿಡಿ. ಯಾಕೆ ರಾಜಕಾರಣಿಗಳದು ಜಮೀನಿಲ್ವಾ? ಕೊಟ್ಬಿಡಿ. ರೈತರು ಜಮೀನಲ್ಲೇ ಲೇಔಟ್ಗಳು ಮಾಡಬೇಕಾ? ರೈತರು ಜಮೀನುಗಳಲ್ಲೇ ಟೌನ್ಶಿಪ್ ಮಾಡಬೇಕಾ? ಯಾಕೆ ಬೇರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬಾರ್ದಾ? ಬೆಂಗಳೂರು ಮಾತ್ರ ಅಭಿವೃದ್ಧಿ ಆಗಬೇಕಾ? ಉತ್ತರ ಕರ್ನಾಟಕದಲ್ಲಿ ಬಯಲೇನ ಗೆಲ್ಸ್ ಇಟ್ಕೊಂಡಿದ್ದೀರಾ? ಯಾಕೆಲ್ಲ ಸುಮ್ಮನೆ ಇದ್ದೀರಾ? ಬೆಂಗಳೂರು ಸುತ್ತಮುತ್ತ ಮಾತ್ರ ರೈತರು ಬೀದಿಗೆ ಬರಬೇಕಾ? ಬೇರೆ ಯಾರು ಮನುಷ್ಯರಲ್ವ? ಹಂಗಾದ್ರೆ ಎಲ್ರಿ ಹೋದ್ರಿ? ಬುದ್ಧಿಜೀವಿಗಳೇ ಎಲ್ಲಿ ಗೆಣಸ್ಕೊಳಕ್ಕೆ ಹೋಗಿದ್ದೀರಾ? ಸಾಹಿತ್ಯಗಳೇ ಎಲ್ಲಿ ಏನು ಬರಿತಾ ಇದ್ದೀರಾ? ಸ್ವಾಮೀಜಿಗಳೇ ಯಾಕೆ ರೈತರ ಪರ ಮಾತಾಡ್ತಾ ಇಲ್ಲ? ಯಾವ ಸ್ವಾಮೀಜಿಗಳು ಕೂಡ ಇವತ್ತು ರೈತರ ಪರ ಮಾತಾಡ್ತಾ ಇಲ್ಲ. ಯಾಕೆ? ಏನಾರ ಬಂದಿದೆಯಾ ನಿಮಗೆ? ಯಾವ ಸಾಹಿತ್ಯಗಳು ಕೂಡ ಇವತ್ತು ರೈತರ ಪರ ಮಾತಾಡ್ತಾ ಇಲ್ಲ. ನಿಮಗೇನಾದ್ರು ದೊಡ್ಡ ರೋಗ ಬಂದಿದೆಯಾ? ಯಾವುದೇ ಬುದ್ಧಿಜೀವಿಗಳು ಮಾತಾಡ್ತಾ ಇಲ್ಲ. ನಿಮಗೆ ಎಂಥ ರೋಗ ಬಂದಿದೆಯಾ ಸ್ವಾಮಿ? ಯಾರಾದರೂ ಒಬ್ಬರು ಉಸಿರು ಬಿಡ್ತಾ ಇದ್ದೀರಾ? ಹೊಟ್ಟೆಗೆ ತಿನ್ನಕ್ಕೆ ಅನ್ನ ಬೇಕು, ರೈತರು ಮಾತ್ರ ಬೇಡವಾ? ರೈತರು ಜಮೀನು ಬೇಡವಾ? ಜಮೀನಿದ್ರೆ ನಾವು, ರೈತರಿದ್ರೆ ನಾವು, ಪರಿಸರ ಇದ್ದರೆ ನಾವು. ನಮ್ಮಿಂದ ಪರಿಸರ ಅಲ್ಲ, ನಮ್ಮಿಂದ ಭೂಮಿ ಇಲ್ಲ. ಯಾಕ್ರಿ ಒಬ್ಬೊಬ್ಬರಿಗೆ ಒಂದೊಂಥರ ನ್ಯಾಯ ಮಾಡ್ತೀರಾ? ಒಬ್ಬೊಬ್ಬರಿಗೆ ಒಂದೊಂಥರ ಹೋರಾಟ ಮಾಡ್ತೀರಾ? ನಮ್ಮ ರೈತರು ದಯವಿಟ್ಟು ನೋಡಿ, ನಿಮ್ಮನ್ನು ಯಾರಾದರೂ ಅಂಥ ಹೋರಾಟಕ್ಕೆ ಇಂಥ ಹೋರಾಟಕ್ಕೆ ಕರೆಯಕ್ಕೆ ಬಂದರೆ ಈಗ ನೋಡ್ತಾ ಇದ್ದೀರಲ್ವಾ, ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾವ್ಯಾವ ನಾಯಕರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಮಾತ್ರ ನೀವು ನಿಂತ್ಕೊಳ್ಳಿ. ಸ್ವಾಮೀಜಿಗಳ ಪರ, ಸಾಹಿತಿಗಳ ಪರ, ಬುದ್ಧಿಜೀವಿಗಳ ಪರ, ಮತ್ತು ಇವರೇನೋ ಪರಿಸರ ಪ್ರೇಮಿಗಳ ಪರ ಯಾರು ಬಂದಿಲ್ಲ. ನಿಮಗೆ ನಿಮ್ಮ ಸಪೋರ್ಟ್ಗೆ ಯಾರು ಬಂದಿಲ್ಲ. ಪರಿಸರ ಪ್ರೇಮಿಗಳು ಬಂದಿಲ್ಲ, ಬುದ್ಧಿಜೀವಿಗಳು ಬಂದಿಲ್ಲ. ಅವು ಬುದ್ಧಿಜೀವಿಗಳು ಜೀವಿಗಳಾಗಿ ಹೊಂಟೋಗ್ಬಿಟ್ಟವೆ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಎಲ್ಲಿ ಹೋಗವೆ ಅನ್ನೋದಾಗ ಗೊತ್ತಿಲ್ಲ. ಅರ್ತಿಲ್ಲ ಮಣ್ಣಿಲ್ದಾಗ ಹೋರಾಟ ಮಾಡಕ್ಕೆ ಬರ್ತಾರೆ. ಹಿಂಗಾದ್ರೆ ಕತೆ ಹೆಂಗೆ ಸ್ವಾಮಿ? ರೈತರಿಗೆ ಸಪೋರ್ಟ್ ಮಾಡಿರಿ ಸ್ವಾಮಿ. ನೀವು ರೈತರಿಗೆ ಸಪೋರ್ಟ್ ಮಾಡಿ, ಬೇರೆ ವಿಚಾರಕ್ಕೆಲ್ಲ ಓಡಾಡಿ ಬರ್ತಿರಲ್ಲ. ಏನು ಪಂಚಾಯತ್ ಕಟ್ಕೊಂಡು ಬರ್ತಿರಲ್ಲ ಸ್ವಾಮೀಜಿಗಳು. ನಮ್ಮ ಸಮುದಾಯ ಯಾರೋ ಮಂತ್ರಿ ಆಗಬೇಕು, ನಮ್ಮ ಸಮುದಾಯ ಯಾರು ಮಂತ್ರಿ ಆಗಬೇಕು ಅಂತಂದೇಳಿ ಬೀದಿಗಿಳಿದು ಜನರ ಹತ್ರ ಹೋರಾಟ ಮಾಡಕ್ಕೆ ಹೋಯ್ತಿರಲ್ರಿ. ಇವಾಗ ಬನ್ನಿರಿ, ರೈತರು ಯಾಕೆ ಮನಸ್ಸಲ್ವೇನ್ರಿ? ಮಾಡಿರಿ ಸ್ವಾಮೀಜಿಗಳೇ, ಬುದ್ಧಿಜೀವಿಗಳೇ, ಸಾಹಿತ್ಯಗಳೇ, ಬನ್ನಿ ಬೀದಿಗಳಿರಿ, ಬಾಯ್ ಬಡ್ಕೊಳ್ರಿ. ಉತ್ತರ ಕರ್ನಾಟಕದ ಸ್ವಾಮೀಜಿಗಳೇ, ನೀವು ನಮ್ಮ ಸಮುದಾಯರೇ ಮಂತ್ರಿ ಆಗಬೇಕು, ಲಿಂಗಾಯತರು ಮಂತ್ರಿ ಆಗಬೇಕು, ಅವ್ರು ಮಂತ್ರಿ ಆಗಬೇಕು, ಏನು ಗೆಣಸ್ಕತ್ತಾ ಇದ್ದೀರಾ? ಉತ್ತರ ಕರ್ನಾಟಕದಲ್ಲಿ ಏನ್ರಿ ಇದೆ? ಉತ್ತರ ಕರ್ನಾಟಕದಲ್ಲಿ ಮಾಡ್ರಿ, ಹೋರಾಟ ಮಾಡ್ರಿ. ನಿಮಗೆ ಬೇಕಾದಾಗ ಹೋರಾಟಕ್ಕೆ ಬರ್ತೀರಾ? ಜನಗಳನ್ನ ಸುಮ್ಮ ಬಕ್ರ ಮಾಡ್ತಾ ಇದ್ದೀರಪ್ಪ. ಮುಗ್ಧ ಜನರನ್ನ ಬಕ್ರ ಮಾಡಿ ನೀವು ಬೆಳೀತಾ ಇದ್ರೆ ಹೊರತು, ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ಬೆಳೀತಾ ಇದ್ರೆ ಹೊರತು,
ಯಾವುದೇ ವಿಚಾರಕ್ಕೆ ನೀವು ಬರ್ತಾ ಇಲ್ಲ. ಎಲ್ಲದಕ್ಕೂ ರೈತರು ಬೇಕು, ಎಲ್ಲದಕ್ಕೂ ರೈತರು ಬೇಕು. ಇದ್ರ ಮೇಲೆ ನಿಮ್ಮ ಇಷ್ಟ ನೋಡ್ರಪ್ಪ, ಏನು ಮಾಡ್ಕೊಂತೀರೋ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಸಮೃದ್ಧ ಕರ್ನಾಟಕ, ಅಖಂಡ ಕರ್ನಾಟಕ ಅಂತ ಬರೀ ಸುಳ್ಳು ಭಾಷಣ ಮಾಡ್ತಾರೆ. ಬೆಂಗಳೂರು ಬಿಟ್ಟರೆ ಬೇರೆ ಜಿಲ್ಲೆನ ಅಭಿವೃದ್ಧಿ ಮಾಡ್ತಾ ಇಲ್ಲ. ಬೆಂಗಳೂರು ಬಿಟ್ಟರೆ ಬೇರೆ ಜಿಲ್ಲೆಯಲ್ಲಿ ಯಾವುದೇ ಕಾರ್ಖಾನೆಗಳು, ಯಾವುದೇ ಕಾಲೇಜುಗಳು, ಯಾವುದೇ ಏನೂ ಮಾಡ್ತಾ ಇಲ್ಲ. ಎಲ್ಲ ಬೆಂಗಳೂರು. ಉತ್ತರ ಕರ್ನಾಟಕದವರು ಅಂತಂದೇಳಿ ಬಾಯ್ ಬಡ್ಕೊಳ್ರಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.